ಉಷಾ ಅವ್ರೆ, ಇಲ್ಲಿ ಬನ್ನಿ. ನೀವು ಹೂವಿನ ಹಾರ ತಗೊಂಡ್ ಎಲ್ಲಿಗೆ ಹೋಗ್ತಿದ್ದೀರಾ? ಗಣೇಶನ್ ಗುಡಿಗ? ಇರಿ, ಆ ಹಾರ ಹಾಕ್ಬೇಕಾಗಿರೋದು ಇಲ್ಲಿ. ಬನ್ನಿ. ಆದ್ರೆ ಗುಡಿಲ್ ಪಾಂಡುರಂಗ ಇಲ್ಲ ಅಲ್ವಾ? ಮತ್ತೆ ಹೂವಿನ ಹಾರ ಯಾರ್ಗ್ ಹಾಕೋದು? ನಾನ್ ವಿವರವಾಗಿ ಹೇಳ್ತೀನಿ, ಬನ್ನಿ. ಇಲ್ಲೊಬ್ಳು ಮಹಾನುಭಾವೆ ಇದ್ದಾಳೆ. ಅಂದ್ರೆ ನೀವ್ ಹೇಳ್ತಿರೋದು ಸಕ್ಕು ಬಗ್ಗೆನೇನಾ? ಕೀರ್ತನೆಗಳಲ್ಲಿ ಏನ್ ಹೇಳಿದ್ದಾರೆ? ದೇವ್ರು ಭಕ್ತರಿಗೆ ದಾಸ ಅಂತ. ಅಂದ್ರೆ ದೇವ್ರ ಕಡಿಮೆ ಅಂತ ಅಲ್ಲ, ದೇವ್ರು ನಮಗಿಂತ ದೊಡ್ಡವನೇ. ಆದ್ರೆ ದೇವ್ರನ್ನ ದೊಡ್ಡವನಾಗ್ ಮಾಡೋ ಭಕ್ತರು ಅವನಿಗಿಂತ ದೊಡ್ಡವರು. ನಮ್ ಸಕ್ಕುನ ನೋಡಿ, ಅವಳನ್ನ ಮೀರ್ಸೋ ಭಕ್ತೆ ಪ್ರಪಂಚದಲ್ಲೇ ಇಲ್ಲ. ಅವಳು ಮೊನ್ನೆ ತಾನೇ ಉರಿಯೋ ಕೆಂಡದ ಮೇಲ್ ನಡೆದ್ಲು. ನೀವೆಲ್ಲ ನೋಡಿದ್ರಿ ಅಲ್ವಾ? ಹೇಳಿ, ಕೆಂಡದ ಮೇಲ್ ನಡೆಯೋದು ಅಂದ್ರೆ ಸುಲಭದ ವಿಷಯನಾ? ಅಪಾರವಾದ ಸಕ್ಕು ಭಕ್ತಿಯಿಂದ ಗುಡಿ ಬಾಗ್ಲು ತಾನಾಗ್ ತಾನೇ ತೆರೆದುಕೊಳ್ತು. ಸಕ್ಕು ಅಂತ ದೊಡ್ಡ ಭಕ್ತೆ, ಇದು ಸತ್ಯ. ಈಗ ನೋಡಿದ್ರೆ ಪಾಂಡುರಂಗ ಮತ್ತೆ ಗುಡಿಗ್ ಬರೋವರೆಗೂ ಅನ್ನ ನೀರು ಮುಟ್ಟಲ್ಲ ಅಂತ ಶಪಥ ಮಾಡಿದಾಳೆ. ದೇವ್ರಿಗೋಸ್ಕರ ಉಪವಾಸ ಇದ್ದಾಳೆ. ನೋಡಿದ್ರ? ಹೇಳಿ, ಈ ಹೂವಿನ ಹಾರ ಯಾರಿಗ್ ಹಾಕ್ಬೇಕು? ಯಜಮಾನ್ರು ವಿಗ್ರಹನ ಗುಡಿಗ್ ತಗೊಂಡ್ ಬರೋವರ್ಗೂ ಅನ್ನ ನೀರು ಮುಟ್ಟಲ್ಲ ಅಂತ ನಮ್ ಸಕ್ಕು ಶಪಥ ಮಾಡಿದಾಳೆ. ಸತ್ಯಭಾಮ ಅಲ್ಲೇನ್ ಮಾಡ್ತಿದ್ದಾಳೆ? ಯಾರನ್ನೋ ಕರ್ಕೊಂಡ್ ಬಂದಿದ್ದಾಳೆ. ಹೇಳಿ ಉಷಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದು ಅಂದ್ರೆ ಸುಮ್ನೆನಾ? ಅಸಾಧ್ಯ. ಒಂದ್ ಹೊತ್ತು ಉಪವಾಸ ಇದ್ರೇನೆ ನನ್ ತಲೆ ತಿರುಗುತ್ತೆ ಅಲ್ವಾ? ಮತ್ತೆ ತುಂಬಾ ಕಷ್ಟ. ಈ ವಯಸ್ಸಲ್ಲಿ ಏನು ತಿಂದೆ ಹೇಗಿರ್ತಾಳೆ? ಎಷ್ಟು ಹಠಮಾರಿ. ನಿಜ, ಅನ್ನ ತಿನ್ನೋ ವಿಷಯ ಹಾಗಿರ್ಲಿ, ನೀರ್ ಕೂಡ ಮುಟ್ಟಲ್ಲ ಅಂತಿದ್ದಾಳೆ. ಬೇಡ ತಾಯಿ, ಉಪವಾಸ ಇರ್ಬೇಡ ಅಂತಂದೆ. ಆದ್ರೆ ನಮ್ ಸಕ್ಕುದು ದೃಢ ಸಂಕಲ್ಪ. ಅವಳೀಗ ಮಹಾನ್ ವ್ಯಕ್ತಿ. ಹಾಕಿ ಸಕ್ಕು ಕೊರಳಿಗೆ ಹಾರ ಹಾಕಿ. ಯಾಕೆ ನನ್ ಕೊರಳಿಗೆ ಹಾರ ಹಾಕ್ತಿದ್ದೀರಾ? ನಾನ್ ಜ್ಞಾನಿನೋ ಮೇಧಾವಿನೋ ಅಲ್ಲ. ನಮ್ ಪಾಂಡುರಂಗ ಈಗ ಗುಡಿಯಲಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆ ಇಲ್ವಾ? ಸಂಕಟ ಆಗ್ತಿಲ್ವಾ? ನಿಮ್ಗೆಲ್ಲ ನೆನ್ಪಿಲ್ವಾ? ನಾವೀ ಗುಡಿಲಿ ಪಾಂಡುರಂಗನ ಭಕ್ತಿಯಿಂದ ಪೂಜೆ ಮಾಡ್ತಿದ್ವಿ. ನೀವ್ ಆ ವಿಷಯಗಳನ್ನೆಲ್ಲ ಮರ್ತು ಬಿಟ್ರಾ? ಪಾಂಡುರಂಗನ ಗುಡಿಗೆ ತಗೊಂಡ್ ಬರ್ಬೇಕು ಅನ್ನೋ ಯೋಚನೆ ಇಲ್ವಾ? ಇಲ್ಲಿ ನನಗ್ ಹಾರ ಹಾಕೋ ಬದ್ಲು ನೀವೆಲ್ಲ ಹೋಗಿ ಆ ರಾಕ್ಷಸ ತಾತನ ಪ್ರಶ್ನೆ ಮಾಡಿ. ಇಲ್ ನೋಡ್ರಮ್ಮ, ಎಲ್ರೂ ಕೇಳಿ. ಈ ಸತ್ಯಭಾಮ ಬಾಯಿ ತೆಗೆದ್ರೆ ಸುಳ್ಳೆ, ಯಾರು ನಂಬೇಡಿ. ಯಾಕೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಏನೇನೋ ಹೇಳ್ತಿದ್ಯಾ? ಸತ್ಯಭಾಮ, ಅವಳು ಚಿಕ್ಕ ಹುಡುಗಿ, ನಿನ್ಗೆ ಮಗಳ ಸಮಾನ. ಅದನ್ನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಆ ದಾರಿಲ್ ಹೋಗೋರ್ನೆಲ್ಲ ಕರೆದು ಅವಳ ಮೇಲೆ ಚಾಡಿ ಹೇಳ್ತಿದ್ಯಾ ನೀನು? ನೀನು ಮಹಾಜನ್ ಹೆಂಡ್ತಿ ಅಂದ್ರೆ ಸಕ್ಕುಗೆ ಅತ್ತೆ ಆಗ್ಬೇಕು. ನಮ್ ಸಕ್ಕು ನಿಂಗೇನಾದ್ರೂ ಹೇಳಿದ್ಲಾ? ಯಾಕೆ ಅವ್ರೆಲ್ರಿಗೂ ಅವಳ ಬಗ್ಗೆ ಹಾಗೆ ಹೇಳ್ತಿದ್ಯಾ? ಇವ್ರೆಲ್ರನ್ನ ಯಾಕೆಲ್ಲಿ ಕರ್ಕೊಂಡ್ ಬಂದೆ? ಅಯ್ಯೋ, ತಪ್ಪು ತಿಳ್ಕೊತಿದ್ದೀರಾ. ಸಕ್ಕುನ್ ನೋಡಿ ನನಗೆ ಆತಂಕ ಆಯ್ತು. ಓಹೋ, ಸಕ್ಕು ಅಂದ್ರೆ ನಿಂಗ್ ತುಂಬಾ ಪ್ರೀತಿ ಅಲ್ವಾ? ಇವ್ರೆಲ್ರೂ ಇಲ್ಲಿಗಲ್ಲ, ಜಮೀನ್ದಾರ್ ಮನೆ ಕರ್ಕೊಂಡ್ ಹೋಗು. ಪಾಂಡುರಂಗನ ಗುಡಿಗೆ ತಂದಿಡಕ್ ಹೇಳು. ಹೋಗು. ಕೆಲ್ಸ ಕಾರ್ಯ ಇಲ್ದೆ ಬೆಳ್ಬೆಳಿಗ್ಗೆ ಬಂದ್ಬಿಟ್ಲು. ಇಲ್ ನೋಡಿ, ನೀವೆಲ್ರೂ ಇಲ್ಲಿಂದ ಹೊರಡಿ. ಈ ಸತ್ಯಭಾಮನ್ ಮಾತು ನಂಬೇಡಿ. ಸಕ್ಕು ಉಪವಾಸ ಇರ್ತಾಳೆ ಅಂತ ಅವಳೇನಾದ್ರೂ ನಿನಗೆ ಹೇಳದ್ಲಾ? ಇಲ್ಲ ನಿನ್ನನ್ ಕರೆದು ನಾನೇನಾದ್ರೂ ಹೇಳದ್ನ? ನಾನು ಅವಳನ್ನ ಉಪವಾಸ ಇರಕ್ ಬಿಡಲ್ಲ.
ಹೊರಡು ಇಲ್ಲಿಂದ. ಇಲ್ಲಿ ನೋಡು, ನೆನ್ಪಿಟ್ಕೋ, ಹೀಗೆ ಹೋಗಿ ಊರೆಲ್ಲ ಪ್ರಚಾರ ಮಾಡಿದ್ರೆ ಚರ್ಮ ಸುಳಿದ್ ಬಿಡ್ತೀನಿ. ಹೋಗೋ.